ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಪಿತನ, ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೀನ್. ದೇವರು ನಮ್ಮನ್ನು ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಕಾಪಾಡಲಿ. ದೇವರು ಅನೇಕರ ಅಲ್ಲಿಯೂ ಮಾತನಾಡುತ್ತಾರೆ. ಏಕೆಂದರೆ ಅನೇಕರು ಜೀವಿತದಲ್ಲಿ ನಾನು ಸೋತು ಹೋಗಿದ್ದೇನೆ, ನನ್ನ ಜೀವನ ಅಂತ್ಯವಾಗಿದೆ, ನಾನು ಕೊನೆ ಗಳಿಗೆಯಲ್ಲಿದ್ದೇನೆ ಎಂಬುವಂಥ ಭರವಸೆ ಕೆಲವರಲ್ಲಿ. ಅನೇಕರನ್ನು ನಾನು ನೋಡಿದ್ದೇನೆ, ಆ ಭರವಸೆಯಲ್ಲಿರ್ತಾರೆ. ಆದರೆ ದೇವರಿಗೆ ಗೊತ್ತಿದೆ ಅಂತ್ಯವನ್ನು ಮತ್ತೆ ಹೊಸದಾಗಿ ಹುಟ್ಟಿಸುವಂಥದ್ದು ಎಂಬುದಾಗಿ ತಿಳಿದುಕೊಳ್ಳಬೇಕು. ದೇವರ ಕೈಯಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಾವು ಅಂತ್ಯದ ಸಮಯದಲ್ಲಿದ್ದರೂ ಕೂಡ ದೇವರು ಅದನ್ನು ಪುನರಾರಂಭಿಸಿ ಮೊದಲಿನಿಂದ ಆರಂಭಿಸುವ ಶಕ್ತಿ ದೇವರಿಗಿದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಏಕೆಂದರೆ ದೇವರು ಸರ್ವವನ್ನು ಬಲ್ಲವರಾಗಿದ್ದಾರೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಈ ದಿನ ನಾನು ಆಯ್ದುಕೊಂಡಂಥ ವಚನ ಭಾಗ ಯಾಶಾಯನು ಬರೆದ ಪುಸ್ತಕ 40ನೇ ಅಧ್ಯಾಯ 30 ಮತ್ತು 31ನೇ ವಚನವಾಗಿದೆ. ಯುವಕರು ದಣಿದು ಬಳಲುವರು, ತರುಣರು ಸೊರಗಿ ಮುಗ್ಗುರಿಸುವರು, ಸರ್ವೇಶ್ವರನನ್ನು ಎದುರು ನೋಡುವವರು ಹೊಸ ಚೇತನವನ್ನು ಹೊಂದುವರು, ರೆಕ್ಕೆ ಚಾಚಿದ ಹದ್ದುಗಳಂತೆ ಹಾರುವರು, ಓಡಿದರು, ದಣಿದರು, ನಡೆದರು, ಬಳಲರು ಎಂಬುದಾಗಿ ಈ ವಾಕ್ಯ ನಮಗೆ ಸ್ಪಷ್ಟಪಡಿಸುತ್ತದೆ. ಎಷ್ಟೇ ಓಡಿದರೂ ನಾವು ದಣಿಸುವುದಿಲ್ಲ ಎಂಬುದಾಗಿ, ನಮಗೆ ಆಯಾಸವಾಗುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳಲ್ಪಟ್ಟಿದೆ. ನಾವು ಯಾವುದೇ ಅಂತ್ಯ ಕಾಲದಲ್ಲಿದ್ದರೂ, ನಮಗೆ ಯಾವುದೇ ಬಿಸ್ನೆಸ್ಗಳು ಲಾಸ್ ಆಗಿ ನಾವು ಕೊನೆಗಳಿಗೆಲ್ಲಿದ್ದರೂ ನಾವು ಬಳಲುವಂಥ ಅವಕಾಶವಿಲ್ಲ. ಏಕೆಂದರೆ ಸರ್ವಶಕ್ತನಾದ ದೇವರು ನಮ್ಮೊಂದಿಗಿದ್ದಾರೆ ಎಂಬಂಥ ಭರವಸೆಯಲ್ಲಿ ನಾವು ಜೀವನ ಮಾಡಬೇಕು, ನಾವು ಜೀವಿಸಬೇಕು, ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು. ಆಧ್ಯಾತ್ಮಿಕವಾಗಿ ದೇವರ ವಾಕ್ಯವನ್ನು ನಾವು ಸ್ವೀಕರಿಸಿದಾಗ ಕರ್ತರು ನಮ್ಮೊಂದಿಗೆ ಮಾತನಾಡುತ್ತಾರೆ, ನಮ್ಮೊಂದಿಗಿದ್ದಾರೆ ಎಂಬಂಥ ಭರವಸೆಯಲ್ಲಿ ನಾವು ಜೀವಿಸೋಣ. ಪ್ರತಿಯೊಬ್ಬರನ್ನು ದೇವರು ಆಶೀರ್ವದಿಸಲಿ. ಆಮೇನ್.